ತಾಲೂಕಿನ ಅಲಗಿಲವಾಡ ಶಾಲೆಗೆ ಮಕ್ಕಳ ಸಾಹಿತಿಗಳಾದ ನಿಂಗಣ್ಣ ಹನುಮಪ್ಪ ಕುಂಟಿ ಅನಿರೀಕ್ಷಿತವಾಗಿ ಭೇಟಿ ನೀಡಿ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ವಿಚಾರಿಸಿದರು. ಅಲಗಿಲವಾಡ ಎಂಬ ಹೆಸರು ಆಲ ಎಂದರೆ ಬಂದವರು, ಗೇಲ ಎಂದರೆ ಹೋದವರು, ವಾಡ ಎಂದರೆ ಗಡಿ ಎಂಬುದಾಗಿದ್ದು, ವಡವಿ ಮಿರಜ ಸಂಸ್ಥಾನ ಹೊಸೂರು ಸಾಂಗ್ಲಿ ಸಂಸ್ಥಾನಕ್ಕೆ ಒಳಪಟ್ಟಿದ್ದು, ಮಿರಜ್ ಸಂಸ್ಥಾನದಿಂದ ಸಾಂಗ್ಲಿ ಸಂಸ್ಥಾನಕ್ಕೆ ಯಾರು ಬಂದ್ರು ಹೋದ್ರು ಎಂದು ತಿಳಿದುಕೊಳ್ಳಲು ಒಬ್ಬ ಕಾರ್ಕುನನನ್ನು ನೇಮಿಸಿದ್ದರು. ಮುಂದೆ ಅದೇ ಅಲಗಿಲವಾಡ ಎಂಬುದಾಯಿತು ಎಂದರು. ನಿಂಗಣ್ಣ ಕುಂಟಿಯವರು ಶಿರಹಟ್ಟಿ ತಾಲೂಕಿನ ಹೊಳೆ ಇಟಗಿ ಗ್ರಾಮದಲ್ಲಿ 14 ಅಕ್ಟೋಬರ್ 1943ರಲ್ಲಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣ ಸ್ವಗ್ರಾಮದಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣ ಎಫ್ಎಂ ಡಬಾಲಿ ಶಿರಹಟ್ಟಿಯಲ್ಲಿ ಪಡೆದರು. ನಂತರ 1963ರಲ್ಲಿ ಶಿಕ್ಷಕರಾಗಿ ಕೆಬಿಎಸ್ ಬನ್ನಿಕೊಪ್ಪದಲ್ಲಿ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದರು. ಮುಂದೆ 1967ರಿಂದ 1969ರಲ್ಲಿ ಟಿಸಿಎಚ್ ಅನ್ನು ಮಾಡಿಕೊಂಡರು. ಮುಂಡ್ರಿಗಿ ತಾಲೂಕಿನ ಗಂಗಾಪುರ ಶಾಲೆಗೆ ಶಿಕ್ಷಕರಾಗಿ ಹಾಜರಾದರು. ಅಲ್ಲಿ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರಾದರು. ನಂತರ ಗದಗ ತಾಲೂಕಿನ ಚಿಕ್ಕಹಂದಿಗೋಳ ಶಾಲೆಗೆ 1972ರಲ್ಲಿ ವರ್ಗಾವಣೆಗೊಂಡರು. ಅಲ್ಲಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡರು. ಮಕ್ಕಳಿಗೆ ವಿದ್ಯೆಯನ್ನು ನೀಡಿದ್ದಾರೆ. ಅಲ್ಲದೆ ಚಿಕ್ಕಹಂದಿಗೋಳ ಗ್ರಾಮದ ಹಿರಿಯರ ಒತ್ತಾಸೆಯಂತೆ ಶ್ರಾವಣ ಮಾಸದಲ್ಲಿ ರಾತ್ರಿ ಶ್ರೀ ಶರಣಬಸವೇಶ್ವರ ಪುರಾಣದ ಪ್ರವಚನವನ್ನು ಮಾಡಿದ್ದು ಧಾರ್ಮಿಕ ಕಾರ್ಯಗಳಿಗೆ ಸಾಕ್ಷಿಯಾಗಿದೆ. ರಂಗಭೂಮಿಯಲ್ಲಿಯೂ ಕೂಡ ಆಸಕ್ತಿ ಇದ್ದು ನಾಟಕದಲ್ಲಿ ಅಭಿನಯಿಸಿದ್ದಾರೆ. ಮತ್ತೆ ಇಲಾಖೆ ಆದೇಶದಂತೆ ಶಿಗ್ಗಾಂವ್ ತಾಲೂಕಿನ ಚಂದಾಪುರ ಶಾಲೆಗೆ 1976ರಂದು ವರ್ಗಾವಣೆಗೊಂಡರು. ಆವಾಗ ಕತೆ, ಕವನ, ಪುಸ್ತಕ ಓದುವ, ಬರೆಯುವ ಹವ್ಯಾಸವೂ ಇತ್ತು. ಚಿಕ್ಕ ಮಕ್ಕಳಿಗೆ ಉಪಯುಕ್ತವಾದ ಕವನವನ್ನು ರಚಿಸಿ ಮಕ್ಕಳಿಂದ ಹಾಡಿಸಿ ಸಂತೋಷವನ್ನ ಪಟ್ಟರು. ಮತ್ತೆ 1976ರಲ್ಲಿ ಹುಬ್ಬಳ್ಳಿ ತಾಲೂಕಿನ ಉಣಕಲ್ಲಿನ ಹೆಣ್ಣು ಮಕ್ಕಳ ಶಾಲೆಗೆ ವರ್ಗಾವಣೆಗೊಂಡು 20 ವರ್ಷಗಳ ಕಾಲ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. 1999ರಲ್ಲಿ ಪದೋನ್ನತಿ ಹೊಂದಿ ಧಾರವಾಡ ತಾಲೂಕಿನ ವೀರಾಪುರ ಶಾಲೆಗೆ ಹಾಜರಾದರು. ಅದೇ ಶಾಲೆಯಲ್ಲಿ 2001ರಂದು ನಿವೃತ್ತಿಯನ್ನು ಹೊಂದಿದರು. ಚಿಕ್ಕಹಂದಿಗೋಳದಲ್ಲಿ ಶ್ರೀ ಶರಣಬಸವೇಶ್ವರ ಪುರಾಣದ ಪ್ರವಚನವನ್ನು ಮಾಡಿದ್ದಾರೆ. ಬಾನುಲಿಯ ಕೇಳಿ ಕಲಿ ಮಾಲಿಕೆಯ ರೂಪಕ ಕೂಡ ರಚಿಸಿದ್ದಾರೆ. ಇವರು ಚಂದಪ್ಪನ ಶಾಲೆ ಹೀಗೆ ಒಂದಿಷ್ಟು 82 ಕವನ ಸಂಕಲನವನ್ನು ರಚಿಸಿ ಬಿಡುಗಡೆಗೊಳಿಸಿದ್ದಾರೆ. ಪ್ರಸ್ತುತ 5ನೇ ತರಗತಿಯ ಪಠ್ಯದಲ್ಲಿ ಇವರು ರಚಿಸಿದ ಕಾಮನ ಬಿಲ್ಲು ಪದ್ಯ ಮಕ್ಕಳ ಅಭ್ಯಾಸಕ್ಕಾಗಿ ನೀಡಲಾಗಿದೆ. ಇವರ ಸರಳ ಸಾಹಿತ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಅಷ್ಟೇ ಅಲ್ಲದೆ 1999ರಲ್ಲಿ 4ನೇ ತರಗತಿ ಮಕ್ಕಳ ಓದಿಗಾಗಿ ಚಂದಪ್ಪನ ಶಾಲೆ ಎಂಬ ಪದ್ಯವನ್ನು ನೀಡಿದ್ದು ಅದನ್ನು ಇಲ್ಲಿ ಸ್ಮರಣೆ ಮಾಡಬಹುದಾಗಿದೆ. ಅಲ್ಲದೆ ಇವರ ಸಾಧನೆಯನ್ನು ಗುರುತಿಸಿ ರಂಗ ಪರಿಸರ ಪ್ರಶಸ್ತಿ, ಸಿಕೆಂದುರ ನಾಟಕ ಅಭಿನಯಕ್ಕಾಗಿ ರಂಗ ನಕ್ಷತ್ರ ಪ್ರಶಸ್ತಿ, ಡೆಪ್ಯೂಟಿ ಚನ್ನಬಸಪ್ಪ ಪ್ರಶಸ್ತಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಧೀಮಂತ ನಾಗರಿಕ ಪ್ರಶಸ್ತಿ ಒಳಗೊಂಡಂತೆ ಇನ್ನೂ ಹಲವಾರು ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿವೆ. ಇಂತಹ ಮಕ್ಕಳ ಸಾಹಿತಿಗಳು ಅಲಗಿಲವಾಡ ಶಾಲೆಗೆ ಆಗಮಿಸಿ ಅವರ ವೃತ್ತಿ ಜೀವನದ ಅನುಭವದ ನುಡಿಗಳನ್ನು ಮಾತನಾಡಿದ ಸಾಹಿತಿಗಳಿಗೆ ಪ್ರಧಾನ ಗುರುಗಳಾದ ಹಾಲೇಶ್ ಎಸ್ ಜಕ್ಲಿ, ಶಿಕ್ಷಕರಾದ ನೇಮೇಶ್ ಯರಗುಪ್ಪಿ, ಗ್ರಾಮದ ಗುರು ಹಿರಿಯರು ಮಕ್ಕಳು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇವತ್ತು ಯಾರು ಬಂದ್ರು, ಇವತ್ತು ಬಂದಿದ್ರು ಯಾರು, ಈಗ ಅವ್ರು ನಿಮ್ಗೆ ಬರೆದ್ರೆ ಇವತ್ತು ಕುಂಟಿ ಗುರುಗಳು ಬಂದಿದ್ರು, ಅವ್ರು ಸಂಜೆ ಮುಂದೆ ಊರಿಗೆ ಹಾರದು ಅಂತ ಬರೆದಿರ್ತಾರಲ್ಲ, ಆಲ ಗೇಲ. ಹಂಗ ಇದು ಒಂದು ಕರೆ ಹಂಚಿನ ಒಂದು ದೊಡ್ಡ ಶೆಡ್ ಇರ್ತಿಲ್ಲ, ಊರು ಇದ್ದಿದ್ದಿಲ್ಲ. ಆ ಒಡವಿಯಿಂದ ಹೊಸೂರಿಗೆ ಯಾರು ಬರ್ತಾರ, ಹೊಸೂರಿನಿಂದ ಒಡವಿಗೆ ಯಾರು ಹೋಗ್ತಾರ ಅಂತ ಅನ್ನೋದನ್ನು ಬರೆದಿಡುವಂಥದ್ದು. ಮರಾಠಿಯೊಳಗೆ ಆಲ ಅಂದ್ರೆ ಬಂದ, ಗೇಲ ಅಂದ್ರೆ ಹೋದ. ಬಂದ ಹೋದ, ಯಾರು ಬಂದಿದ್ರು, ಎಲ್ಲಿಗೆ ಬಂದಿದ್ರು ಅಂತ ದಾಖಲೆ ಮಾಡೋದ್ರ ಸಲುವಾಗಿ ಇಲ್ಲಿ ಒಂದು ಶೆಡ್ ಇತ್ತು. ಅಂತಲ್ಲಿ ಗುರುಗಳಂತವ್ರನ್ನ ಒಬ್ಬರನ್ನ ಇಲ್ಲಿ ನೇಮಿಸಿದ್ರು. ಯಾರು ಬಂದ್ರು ಅವ್ರು ಕೇಳಿ, ನೀ ಯಾರು, ಎಲ್ಲಿಂದ ಬಂದಿ? ನಾವು ಒಡವಿಯಿಂದ ಬಂದು, ಎಲ್ಲಿಗೆ ಹೊಂಟೀವಿ? ಹೊಸರ್ಗೆ ಹೊಂಟೇನಿ. ಅದನ್ನೆಲ್ಲ ದಾಖಲೆ ಮಾಡ್ತಿದ್ರು. ಅದಕ್ಕೆ ಆಲ ಗೇಲ ಮಾಡೋದಕ್ಕೆ ಬದಕ್ಕಂತ ಆಲ ಗೇಲ ವಾಡ ಹೋಗಿ ಏನಾಗ್ಬಿಡ್ತಿ ಅದು.